SIT ರಚನೆ ಮಾಡಿದ್ರಿಂದ ಎಳ್ಳಷ್ಟು ಕೂಡ ಸತ್ಯ ಇಲ್ಲಿವರೆಗೂ ಹೊರಗೆ ಬರಲಿಕ್ಕಾಗಿಲ್ಲ. ಅದರ ಬದಲಾಗಿ ಧರ್ಮಸ್ಥಳಕ್ಕೆ ಅಪಮಾನ ಆಗಿದೆ ಅನ್ನೋದು ಒಂದು ಹೊರತುಪಡಿಸಿದ್ರೆ ಎಳ್ಳಷ್ಟು ಕೂಡ ಸತ್ಯ SIT ರಚನೆ ಮಾಡಿ ಇದನ್ನು ಹೊರಗಡೆ ತಗೊಂಡು ಬರ್ಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ. ಚಿನ್ನಯ್ಯನವರು ಅವ್ರು ಯಾರೋ ಮಾಸ್ಕ್ ಮ್ಯಾನ್ ಅಂತ ತಾವುಗಳೇನು ಹೆಸರು ಕೊಟ್ರಿ, ಅವ್ರು ಬಂದು ಅದೆಂಥದೋ ಒಂದು ಬುರುಡೆ ತಗೊಂಬಂದು ಇಟ್ಟಾಗ ಪ್ರಾಥಮಿಕವಾಗಿ ತನಿಖೆ ಮಾಡಬೇಕಾದಂಥದ್ದು ಚಿನ್ನಯ್ಯನವ್ರನ್ನ. ಅವ್ರು ಏನು, ಅವ್ರ ಹಿನ್ನೆಲೆ ಏನು, ಅವ್ರ ಉದ್ದೇಶ ಏನು, ಅವ್ರು ಎಲ್ಲಿಂದ ಬಂದರು, ಆ ಬುರುಡೆ ಎಲ್ಲಿಂದ ಬಂತು ಅಂತಕ್ಕಂಥ ಪ್ರಾಥಮಿಕ ತನಿಖೆ ಚಿನ್ನಯ್ಯ ಅವ್ರನ್ನ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಅದನ್ನೆಲ್ಲ ಬಿಟ್ಟು ಬೇರೆ ಇನ್ನೆಲ್ಲ ಏನೇನು ಮಾಡಬಾರ್ದಾಗಿತ್ತು ಅದೆಲ್ಲ ಮಾಡಿದ್ರಷ್ಟೆ. ಇಲ್ಲ ಯಾರು ಚರ್ಚೆ ಇಲ್ಲಿ ನಮ್ಮ ಅತ್ಯಂತ ಹಿರಿಯ ನಾಯಕರು, ಜಿಲ್ಲೆಯ ನಾಯಕರು ಕುಮಾರಸ್ವಾಮಣ್ಣ ಅವರು ಎಲ್ಲಾದರೂ ಉಂಟ. ರೇವಣ್ಣ ಸಾಹೇಬರು ಈಗಾಗಲೇ ಅವರ ಉಪಸ್ಥಿತಿಯಲ್ಲಿ, ರೇವಣ್ಣ ಸಾಹೇಬರ ಉಪಸ್ಥಿತಿಯಲ್ಲಿ ಜಿಲ್ಲೆ ನಾಯಕರುಗಳು ಕುಮಾರಸ್ವಾಮಣ್ಣ ಅವರು ಹೇಳ್ದಂಗೆ ಅವರ ಗೈಡೆನ್ಸ್ ಮೇಲೇ ಕಳೆದ 2 ದಿನದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖಂಡತ್ವದಲ್ಲೇ, ನಾಯಕತ್ವದಲ್ಲೇ ಮೀಟಿಂಗನ್ನು ಮಾಡಿದ್ದೇವೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.